ಎಲ್ಲರಿಗೂ ಮೇಘನ ವರ್ಷಳ ನಮಸ್ಕಾರ. ಈ ದಿನ ನಾನು ಶ್ರೀರಂಗಪಟ್ಟಣದಲ್ಲಿರುವಂತಹ ಕಾವೇರಿ ನದಿಯ ದಡದಲ್ಲಿ ಇದ್ದೇನೆ. ಇಲ್ಲಿ ಮುಖ್ಯ ಈ ದಿನದ ವಿಶೇಷವೇನೆಂದರೆ, ನದಿಗಳೆಲ್ಲವೂ ಮಳೆಯಿಂದ ಉಕ್ಕಿ ಹರಿಯುತ್ತಿರುವಂಥ ಈ ಸಂದರ್ಭದಲ್ಲಿ ನದಿ ಪೂಜೆ ಹಾಗೂ ಕಾವೇರಿ ತಾಯಿಯ ಪೂಜೆಯನ್ನು ಮಾಡಿ ಬಾಗಿನ ಬಿಡೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಬಾಗಿನವನ್ನು ಬಿಟ್ಟಾಗಿದೆ. ಇಲ್ಲಿ ಒಂದು ವಿಷಯ ಏನಂತಂದರೆ, 12 ರಾಶಿಯವರು ಸಹ ಸಮೃದ್ಧಿ ಶ್ರೀಮಂತಿಕೆ ಕೆಲವೊಂದು ಅಭಿವೃದ್ಧಿ ಪಡಿಬೇಕಾದಾಗ ವರ್ಷಕ್ಕೊಮ್ಮೆ ಆದರೂ ಮಳೆಗಾಲದಲ್ಲಿ ನದಿ ಪೂಜೆಯನ್ನು ಮಾಡುವುದು, ವಿಶೇಷವಾಗಿ ಕಾವೇರಿ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ, ಕಾವೇರಿ ಮಾತ್ರ ಬೇರೆ ಯಾರೂ ಅಲ್ಲ, ತಾಯಿ ದುರ್ಗಾದೇವಿಯ ಅಂಶವೇ ಆಗಿರುತ್ತಾಳೆ. ಶಿವನ ತಲೆಯಲ್ಲಿರುವಂಥ ಶಿವನ ಆಶಯವಾದ ಅನುಗ್ರಹಕ್ಕೂ ಕೂಡ ಕಾವೇರಿ ಮಾತೆ ನಮಗೆ ಪಾತ್ರರಾಗ್ತಾಳೆ. ಆದ್ದರಿಂದ ಒಮ್ಮೆಯಾದರೂ ಒಂದು ವರ್ಷದಲ್ಲಿ ಈ ಮಳೆಗಾಲದ ಸಮಯದಲ್ಲಿ ನದಿ ಪೂಜೆಯನ್ನು ಮಾಡುವುದು, ಅವರವರ ಒಂದು ಪ್ರಾಂತ್ಯದಲ್ಲಿರುವಂಥ ನದಿಗಳನ್ನು ಖಂಡಿತ ತುಂಗಭದ್ರಾ ಆಗಿರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ಎಂತೆಂಥ ನದಿಗಳಿರುತ್ತೋ, ಕೆಲವರಂತೂ ನಾರ್ತ್ ಇಂಡಿಯಾದಲ್ಲಿ ಗಂಗಾ ನದಿಯ ಪೂಜೆಯನ್ನು ಮಾಡಬಹುದು. ಮಾಡಿ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಮ್ಮ ಕರ್ನಾಟಕದ ಕಾವೇರಿ ನದಿಯನ್ನು ನಾನು ಇವತ್ತು ಪೂಜೆ ಮಾಡಿ ಬಾಗಿನವನ್ನು ಬಿಟ್ಟಿರುತ್ತೇನೆ. ಇದರ ಜೊತೆಗೆ ಮುಖ್ಯವಾದ ಅಂಶ ಏನಂದರೆ ನೋಡಿ, ಕಾಲಪುರುಷ ಚಕ್ರದಲ್ಲಿ 12 ರಾಶಿಯವರು ಕೂಡ ಈ ನದಿ ಪೂಜೆಯನ್ನು ಮಾಡಬೇಕು. ಈ ನದಿ ಪೂಜೆಯ ಒಂದು ವಿಶೇಷವಾದಂಥ ಅಂಶ ಏನಂತಂದರೆ, ಮುಖ್ಯವಾಗಿ ನೋಡಿ, ಅಗ್ನಿತತ್ವದವರಿಗೆ ನದಿಯನ್ನು ಪೂಜೆ ಮಾಡೋದ್ರಿಂದ ಅವರಿಗೆ ಉತ್ತಮವಾದ ಮರಣ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಹಾಗೆ ಪೃಥ್ವಿ ತತ್ವದಲ್ಲಿ ಹುಟ್ಟಿರುವಂತಹ ಲಗ್ನದವರಿಗೆ ಈ ಒಂದು ನದಿಯ ಪೂಜೆ ಮಾಡೋದ್ರಿಂದ ಅವರಿಗೆ ಹೇರಳವಾದ ಶ್ರೀಮಂತಿಕೆ ಮತ್ತು ಸಮಾಜದಲ್ಲಿ ಉತ್ತಮ ಜನರ ಸಹವಾಸ ಹಾಗೂ ಹಣ ಅನ್ನೋದು ಯಾವ ರೀತಿಯಾದಾದರೂ ಲಾಭವನ್ನು ಪಡೆಯುವಂಥದ್ದು. ಯಾಕೆಂದರೆ ಪೃಥ್ವಿ ತತ್ವದವರಿಗೆ ಜಲ ತತ್ವವು 11ನೇ ಮನೆ ಆಗಿರುತ್ತದೆ. ಹಾಗೆ ಈ ಒಂದು ಪೂಜೆ ಮಾಡೋದ್ರಿಂದ ಗುರುಗ್ರಹ ಹಾಗೂ ಶುಕ್ರಗ್ರಹರ ಇಬ್ಬರ ಒಂದು ಅನುಗ್ರಹವು ಕೂಡ ಪ್ರಾಪ್ತವಾಗುತ್ತದೆ. ಅದೇ ರೀತಿಯಲ್ಲಿ ವಾಯುತತ್ವದವರಿಗೆ ದಶಮ ಭಾವ ಆಗಿರೋದ್ರಿಂದ ಅವರಿಗೆ ಉದ್ಯೋಗ ಮತ್ತು ಅವರ ಸಾಧನೆಗೆ ಮತ್ತು ಅವರ ಎಲ್ಲ ಕಾರ್ಯಸಿದ್ಧಿಗೂ ಕೂಡ ಇವರಿಗೆ ಈ ನದಿ ಪೂಜೆ ಮಾಡೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಇನ್ನು ಲಗ್ನದಲ್ಲೇ ಹುಟ್ಟಿರುವಂಥವ್ರಿಗಂತೂ ಖಂಡಿತವಾಗಲಿ ಪ್ರತಿನಿತ್ಯವೂ ಮನೆಯಲ್ಲಿ ಕೂಡ ಕಳಸವನ್ನಿಟ್ಟು ಜಲಪೂಜೆಯನ್ನು ಮಾಡುವುದರ ಜೊತೆಗೆ ಇವರು ಖಂಡಿತವಾಗಲೂ ನದಿ ಪೂಜೆಯನ್ನು ಮಾಡಲೇಬೇಕಾಗಿ ಬರುತ್ತೆ. ಹೀಗೆ 12 ರಾಶಿಯವರು ಸಹ ಗಂಗಾ ಪೂಜೆ ಅಥವಾ ನದಿಯ ಪೂಜೆಯನ್ನು ಮಾಡೋದ್ರಿಂದ ಸುಮಾರು ಕರ್ಮಗಳನ್ನು ಕಳೆದುಕೊಂಡು ಉನ್ನತಿಗೆ ಇವರಿಗೆ ಇದು ದಾರಿಯಾಗುತ್ತೆ ಅಂತ ನಾನಿಲ್ಲಿ ಹೇಳ್ಬೋದು. ಇದರ ಜೊತೆಗೆ ಕೆಲವೊಂದು ಪರಿಹಾರ, ನದಿಯಲ್ಲಿ ನೀವು ಕೆಲವು ವಸ್ತುಗಳನ್ನು, ಮುಖ್ಯವಾಗಿ ಹಣ್ಣುಗಳು, ತರಕಾರಿಗಳು ಮತ್ತು ಡ್ರೈ ಫ್ರೂಟ್ಸು ಇದನ್ನು ಹಾಕಿ, ಅದೇ ಥರ ಬಾಗಿನವನ್ನು ಕೂಡ ಹಾಕಿ ಆ ಮಾತೆಗೆ, ನಮಗೆ ನೀರನ್ನು ನೀಡುತ್ತಿರುವಂಥ ಕಾವೇರಿ ಮಾತೆಗೆ ಅಥವಾ ನದಿಗೆ ನೀವು ಖಂಡಿತವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದರಿಂದ ಆ ನೀರಿನಲ್ಲಿರುವಂಥ ಜಲಚರ ಪ್ರಾಣಿಗಳಂತ ಏನಿರುತ್ತೆ ಅವರೆಲ್ಲರೂ ಕೂಡ ದೇವ ಬ್ರಾಹ್ಮಣರ ಸಮಾನರಾಗಿರೋದ್ರಿಂದ ಬ್ರಾಹ್ಮಣರಿಗೆ ನೀವು ದಾನ ಮಾಡಿದಂತಹ ಒಂದು ಫಲವೂ ಕೂಡ ನಮಗೆ ನದಿ ಪೂಜೆ ಮಾಡಿ ನದಿಯಲ್ಲಿ ನೀವು ಹಣ್ಣು ಮತ್ತು ಧಾನ್ಯಗಳು, ನೆನೆಸಿದ್ದಂಥ ಧಾನ್ಯಗಳು ಮತ್ತು ತರಕಾರಿಗಳು, ಡ್ರೈ ಫ್ರೂಟ್ಸ್ಗಳನ್ನು ಹಾಕೋದ್ರಿಂದ ನಿಮಗೆ ಬ್ರಾಹ್ಮಣರಿಗೆ ದಾನ ಮಾಡಿದಷ್ಟೇ ಪುಣ್ಯವು ಸಿಗುತ್ತದೆ ಅಂತ ನಾನಿಲ್ಲಿ ಹೇಳ್ಬೋದು. ಇದಿಷ್ಟನ್ನು ಈ ದಿನ ಹೇಳಿ ಒಂದು ಸಣ್ಣದಾಗಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.